ಈ ಸೆಕೆಗೂ ಹೊತ್ಕು ನಮ್ಮ ಮನೇಲಿ ಎನಿ ಟೈಮ್ ಇವಾಗ ಫ್ಯಾನ್ ಹಾಕತಾನೆ ಅವ್ರೆ ಗುರು. ಕಿಟಕಿನೂ ಅಷ್ಟೇ ಎನಿ ಟೈಮ್ ಓಪನ್ ಅಲ್ಲೇ ಇರುತ್ತೆ. ಗೈಸ್ ಇವತ್ತು ನಮ್ಮ ಮನೇಲಿ ತಿಂಡಿ ಉಪ್ಪಿಟ್ಟು. ಎಲ್ರು ಸ್ಟೂಡೆಂಟ್ಸ್ ಇನ್ ಫೇವ್ರೇಟ್ ತಿಂಡಿನೇ ಇದು, ಉಪ್ಪಿಟ್ಟು. ಆಕ್ಚುಲಿ ಇವಾಗ ನಂಗೆ ಕಾಲೇಜ್ ಬೇರೆ ಇತ್ತು, ಈಗ ತಿಂಡಿಗಂತ ಬಂದಿದೆ ಮನೆಗೆ. ನೋಡಿದ್ರೆ ನಮ್ಮಮ್ಮ ಉಪ್ಪಿಟ್ಟು ಬೇರೆ ಮಾಡೋರೆ. ಇನ್ನೇನು ಮಾಡೋದು, ಹೊಟ್ಟೆ ಬೇರೆ ಹಸು ಆಗಿತ್ತು. ತಿಂದೆ ಎತ್ಲಾಗಿ ಮುಂಚೆನೆ ಗೊತ್ತಿದ್ದಿದ್ರೆ ಹೊರಗಡೆನೆ ಹೋಗಿ ತಿಂಡಿ ಮಾಡ್ತಿದ್ದೆ. ಉಪ್ಪಿಟ್ಟು ಮಾತ್ರ ಆ್ಯಕ್ಚುಲಿ ಸೂಪರ್ ಆಗಿತ್ತು. ನಾವು ಅದು ಯಾಕೆ ಹಂಗೆ ಉಪ್ಪಿಟ್ಟನ್ನ ಹೇಟ್ ಮಾಡ್ತೀವೋ ಗೊತ್ತಿಲ್ಲ ಗುರು. ನೀವೊಂದ್ಸಲ ಕಮೆಂಟ್ ಮಾಡಿ ನೋಡೋಣ. ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತ್ ಇದ್ದರೆ ಹೆಂಗೋ ತಿಂದ್ಬಿಡ್ತೀನಿ, ಬಟ್ ಬರೀ ಉಪ್ಪಿಟ್ಟಿದ್ರೆ ಬೇಜಾರು. ಅದಕ್ಕೆ ಒಂದೊಂದು ಟೈಮು ನಮ್ಮಮ್ಮ ಹಿಂಗೆ ಕೇಸರಿ ಬಾತ್ ಏನೂ ಮಾಡಿಲ್ಲ ಅಂದರೆ ಮೊಸರು ಜೊತೆ ತಿಂತೀನಿ. ಕೇಸರಿ ಬಾತ್ ಏನಾರು ಮಾಡಿದ್ದಿದ್ರೆ ಅಲ್ವಾ ಅಪರೂಪಕ್ಕೆ. ಇನ್ನೇ ನನಗೆ ಕಾಲೇಜ್ ಇದೆ ಅಂತ ಮನೇಲಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಅಂತ ನಾನು ಬ್ಯಾಗ್ ತಗೊಂಡು ಹೊರಡ್ತೀನಿ. ಸರಿ ಆಯ್ತು, ಹೋಗ್ಬರ್ಲಾ? ಸರಿ ಬಾಯ್. ಗೈಸ್ ಚಾರ್ಲಿ ಬೆಳಗ್ಗೆ ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡ. ಯಾಕೆ ಗೊತ್ತಾ, ಅಲ್ಲೋಗಿ ಲೆಟ್ರಿನ್ ಮಾಡೋನೆ ಬೆಳಗ್ಗೆ. ಏನದಲ್ಲಿ ಮಾಡಿದ್ಯಲ್ಲ ಬೆಳಗ್ಗೆ. ತಡಿ ನೀನು ನಿಲ್ಲು ಸಾಯಿಸ್ಬಿಡ್ತೀನಿ ಮಗನೇ. ಬೇಗನೆ ಕರೆಕ್ಟಾಗಿ ಸುಮ್ನೆ ಬೇಗ ಬರೋದೇನ್ ಬೇಡ. ನೀನ್ ಆರಾಮಾಗಿ ನಿಧಾನಕ್ಕೆ ಅದೇನೇನ್ ಮಾಡ್ತೀಯ ಮಾಡು. ಕರೆಕ್ಟಾಗಿ 5:25 ಅಲ್ಲಿ PG ಹತ್ರಕ್ ಬರ್ತೀಯ, ಅಥವಾ ನೀನೇ ಬಾ, ಒಟ್ಟಿಗೆ ಹೆಂಗ್ ಹೋಗೋಣ. ಏನಂತ್ಯ? ಹಂಗೆ ಹೋಯ್ತಾ ಬಾಳೆಹಣ್ಣು ತಿನ್ಕೊಂಡ್ ಹೋಗೋಣ. ನೆನ್ನೆ ನಿಂಗೆ ಜಾಸ್ತಿ ಸುಸ್ತಾಗ್ಲಿಲ್ಲ ತಾನೆ? ಒಟ್ಟಲ್ಲಿ ಹೇತ್ಕೊಂಡ. ಗೈಸ್ ನೆನ್ನೆ ನಮ್ ರಾಗು ಜಿಮ್ ಮಾಡಾದ್ಮೇಲೆ ಇವತ್ತು ಫುಲ್ಲು ಬಾಡಿ ಪೇನ್ ಅಂತೆ. ಅಡ್ನ ಈ ಕಡೆ ಮಲ್ಗಕ್ ಆಯ್ತಿಲ್ಲ, ಈ ಕಡೆ ಎದಳಕ್ ಆಯ್ತಿಲ್ಲ. ಊಟ ಮಾಡ್ದೆ ಅಲ್ವಾ? ಊಟ ಮಾಡ್ದೆ. ಏನ್ ಊಟ ಮಾಡ್ದೆ? ಸೊಪ್ಪು ಸಾರು. ಇನ್ನೊಂದ್ಸತಿ ತಿನ್ಬಿಟ್ಟು ಮಲಿಕ. ಹೆಂಗ್ ಕ್ಯಾಚ್ ಇಡ್ತಾವ ನೋಡು. ಡಿಪೆಂಡ್ ಆಗೋದು ಇಡಿಯೋರ್ ಮೇಲೆ. ನಮ್ ಲವ ಏನೋ ಇವತ್ತು ಕಾಲೇಜ್ಗೆ ಬೈಕ್ ತಂದಿರ್ಲಿಲ್ಲ ಅಂತ ಹಂಗೆ ಡ್ರಾಪ್ ಹಾಕಕ್ ಕೇಳ್ದ. ಸರಿ ಬಾ ಕುತ್ಕ ಅಂದ್ರೆ ಅವನ ಎತ್ಲಾಗ ನನ್ನ ಗಾಡಿನ ಓಡಿಸ್ಕತೀನಿ ಅಂತ ಮುಂದ್ಗಡೆ ಕುತ್ಕೊಂಡ. ಅವನಿಗೆ ಗೇರ್ ಗಾಡಿ ಓಡ್ಸಕ್ ಬರಲ್ವಂತೆ, ಸ್ವಲ್ಪ ಅಭ್ಯಾಸ ಆಗ್ಲಿ ಅಂತ ಇವಾಗ ಅವನೇ ಈಗ ಓಡಿಸ್ಕತೀನಿ ಅಂತ ಹೇಳ್ದ. ಗೈಸ್ ನಮ್ ಲಲ್ಲಿ ಏನೋ ಇವತ್ತು ನಾನು ಸ್ಪ್ಲೆಂಡರ್ ಓಡಿಸ್ಕತೀನಿ ಅಂತ ಹೇಳ್ತಾ. ನಿಧಾನ ಕಣ್ಲ, ಫಸ್ಟ್ ಇವನಿಗೆ ಗೇರ್ ಗಾಡಿ ಬೇರೆ ಓಡ್ಸಕ್ಕಂತೂ ಬರಲ್ಲ. ಇಲ್ಲ ಸುಮ್ಮನೆ ಅಂತಾನೆ. ಲೈಸೆನ್ಸ್ ತೋರ್ಸು ನೋಡಲ್ಲ. ನಂಗೆ ಓಡ್ಸಕ್ಕೆ ಬರಲ್ಲ. ಅಲ್ಲ ಇವನ್ಗೆ ನನ್ಗಿಂತ 2 ವರ್ಷಕ್ಕೆ ದೊಡ್ಡವನು. ಎಲ್ಲ ಕ್ಲಿಯರ್ ಮಾಡ್ರ. ಗಾಡಿ ಓಡ್ಸಕ್ ಬರ್ದೇ ಇರೋನೆ ಹುಷಾರ ಕಣ. ನಡಿಲ್ಲ ಬೇಗ, ಅಲ್ಲಿಂದೆ ಅಲ್ಲಿ ಯಾರೋ ನೋಡಿತಿಲ್ವಾ? ತಡಿಲ ದಮನ್ ಬಿಟ್ಟ, ಗೇರ್ ಬಿಟ್ಟ ಸಡನ್ ಆಗಿ. ಸ್ಟಾರ್ಟ್ ಮಾಡ್ಲಾ ಬೇಗ. ಕಡಿಮೆ ಮಾಡ್ಕ. ಎಷ್ಟು ಸ್ಲೋ ಆಗುತ್ತೆ ಅಷ್ಟು ನಿನ್ ಗೇರ್ ಕಡಿಮೆ ಮಾಡ್ಕೋಬೇಕು. ನಮ್ಲಲ್ಲಿ ಎಲ್ಲ ಕಡೆಯಿಂದನೂ ಗಾಡಿ ಚೆನ್ನಾಗೇ ಓಡಿಸ್ಕೊಂಡು ಬಂದ. ಆದ್ರೆ ಅವ್ರ ಮನೆ ಹತ್ರ ಎಂಡಿಂಗ್ ಅಲ್ಲಿ ಗೇರ್ ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ಟು ಗಾಡಿನ ಜರ್ಕ್ ಹೊಡ್ದು ಆಫ್ ಮಾಡ್ಸೇ ಬಿಡ್ತೇನೆ ಅತ್ತಾಗಿ. ಒಳಗೆ ಕಡಿಮೆ ಮಾಡ್ಕೋಬೇಕಾನೆ, ಅಷ್ಟು ಹೇಳ್ದೈತಾನೆ. ಎಷ್ಟು ಸ್ಲೋ ಮಾಡ್ತೀಯ ಅಷ್ಟು ಕಡಿಮೆ ಮಾಡ್ಕ ಅಂತ. ಸರಿ ಬಾಯ್. ನನ್ನ ಮಗ ಲಾಸ್ಟ್ ಗಾಡಿ ಆಫ್ ಮಾಡ್ಕೊಂಡ. ಅವನು ಬಿಟ್ಟಾದ್ಮೇಲೆ ನಾನು ಇಲ್ಲಿ ಮನೆ ಕಡೆಗೆ ಬಂದೆ. ಇಲ್ಲಿ ಗೇಟ್ ಹತ್ರ ನಮ್ ಚಾರ್ಲಿ ಇದ್ದ. ಇಲ್ಲಿ ಹೊರಗಡೆ ಬೇರೆದೊಂದು ಬೀದಿ ನಾಯಿ ಇತ್ತು. ನಾನು ಆಕ್ಚುಲಿ ಆ ಬೀದಿ ನಾಯಿಗೆ ಅಂತ ಏನಾದ್ರು ಕರಿತಿದ್ರೆ ಮುಂಚೆ ಚಾರ್ಲಿ ಹೆವಿ ಬಗ್ಳೋನು, ಬಟ್ ಇವತ್ತು ಯಾಕೋ ಬಗ್ಲೇ ಇಲ್ಲಪ್ಪ. ಅದು ಯಾಕೆ ಅಂತ ಗೊತ್ತೇ ಆಗ್ಲಿಲ್ಲ ಗುರು. ಮುಂಚೆ ಆದ್ರೆ ಫುಲ್ಲು ಬಗ್ಳಾಕವನು. ಬಾ 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 ಬಾ. ರಿಯಾಕ್ಷನ್ನೇ ಇಲ್ಲ. ನಾವಮ್ಮ ಇಲ್ಲಿ ಕಸ ಗುಡಿಸ್ಕೊಂಡು ಇಲ್ಲಿ ಫೋನಲ್ಲಿ ಮಾತಾಡ್ತಿದ್ರು. ಯಾರಿಗೋ ಅಡ್ರೆಸ್ ಹೇಳ್ತಿದ್ರು, ಏನೋ ಮನೆಗೆ ಪಾರ್ಸಲ್ ಏನೋ ಬರೋದು ಇತ್ತೋ ಏನೋ. ಸೊ ಅದಕ್ಕೆ ಇವಾಗ ನನಗೆ ಕೊಟ್ಟರು ಫೋನು, ಅಂದರೆ ಅವ್ರು ಕಸ ಗುಡಿಸಿದ್ರಲ್ಲ. ಸೊ ಅದಕ್ಕೆ ಈಗ ನಾನು ಅವ್ರಿಗೆ ಅಡ್ರೆಸ್ ಹೇಳ್ತಿದ್ದೆ. ಹಲೋ ಅಣ್ಣ, ಈಗ ಎಲ್ಲಿದ್ದೀರಾ? ಹಂಗೆ ಮುಂದೆ ಬನ್ನಿ ಅಣ್ಣ. ತಡ್ರಿ, ಇಲ್ಲಿ ಸ್ಪ್ಲೆಂಡರ್ ಬೈಕ್ ನಿಂತೈತೆ ನೋಡಿ. ಇಲ್ಲಿ ಒಂದು ಸ್ಪ್ಲೆಂಡರ್ ಬೈಕ್ ಇಲ್ಲೇ ಹಿಂದೆ ನೋಡಿ, ಹಿಂದೆ ಇಲ್ಲೇ ಬಂದೆ ನಾನು. ಇಲ್ಲೇ ಪೇ ಆಗೈತಾ ಅಣ್ಣ?
ಪಾರ್ಸಲ್ ಇಸ್ಕೊಳ್ಳೋಣ ಅಂತ ಗೇಟ್ ತಕೊಂಡು ಹೊರ್ಗಡೆ ಹೋಗ್ತೀನಿ, ಯಾಕೆಂದರೆ ಸುಮ್ಮನೆ ಅವರೇ ಬರೋದು ಪ್ರಾಬ್ಲಮ್ಮು, ಪಾಪ ಅಷ್ಟೆಲ್ಲ ಬ್ಯಾಗೆಲ್ಲ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾನೇ ಗೇಟ್ ತಕೊಂಡು ಹೋಗ್ತೀನಿ ಪಾರ್ಸಲ್ ಇಸ್ಕೊಳ್ಳೋಣ ಅಂತ. 844892 ಆಯ್ತಾ. ಈ ಸಣ್ಣ ಪುಟ್ಟ ಪಾರ್ಸಲ್ ಏನು ಅಂತ ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ. ಈ ವ್ಲಾಗಲ್ಲಿ ಇದ್ರ ಬಗ್ಗೆ ಏನು ಹೇಳಲ್ಲ. ನನಗೇನ ಮಾಡಿದ್ದೆ ಗೈಸ್, ಇವಾಗ ಜಿಮ್ಮಿಗೆ ಸ್ಪ್ಲೆಂಡ್ರಲ್ಲಿ ಹೋಗ್ಲಾ ಸ್ಕೂಟಿಲೇ ಹೋಗ್ಲಾ ಅಂತ ಕನ್ಫ್ಯೂಸ್ ಆಗ್ತೈತೆ. ಅದ್ರಾಗಿ ಸ್ಕೂಟಿಲೇ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಅಣ್ಣ ಏನಕ್ಕೋ ಸ್ಪ್ಲೆಂಡರ್ ಏನೋ ಬೇಕು ಅಂತಿದ್ದ, ಸೊ ಅದಕ್ಕೆ ಇದೇ ಜಗ್ಗಿ ಇಟ್ಕೊಂಡು ನಿಂತು ಸುಮ್ನಿರಿ. ಬೇಡ ಕಣಮ್ಮ, ಕ್ಯಾಮ್ರಾ ಎಲ್ಲ ಇಲ್ವಾ, ಸುಮ್ನಿರಮ್ಮ. ಸೊ ಗೈಸ್ ನಮ್ಮ ಅಮ್ಮ ನೋಡಿ ಇಲ್ಲಿ ಒಳ್ಳೆ ಚಿಕ್ಕ ಮಕ್ಳು ತರ ಆಡ್ಸೋರು ಇಲ್ಲಿ ಸುಮ್ನೆ ಇಲ್ಲಿ ನೀರೆಲ್ಲ ಸುಮ್ನಿರಮ್ಮ ಒಂದ್ ನಿಮಿಷ. ಅಯ್ಯೋ, ಇಲ್ಲಿ ನಾನು ಸ್ಕೂಟಿ ತಗೊಂಡು ಸ್ಪ್ಲೆಂಡರ್ ಕೀ ನಮ್ಮ ಅಣ್ಣಂಗೆ ಕೊಡ್ತೀನಿ. ಸ್ಪ್ಲೆಂಡರ್ ಆಕ್ಚುಲಿ ಗೇಟ್ ಹೊರಗಡೆನೆ ಇತ್ತು, ಹಂಗೆ ಸ್ಪ್ಲೆಂಡರ್ನು ಹಂಗೆ ಒಳಗಡೆ ನಿಲ್ಸು ಅಂತ. ಮೊನ್ನೆ ತಂದಿದ್ದು 10 ಲೀಟ್ರ್ ಪೆಟ್ರೋಲ್ ಕ್ಯಾನಲ್ಲಿ ನಮ್ಮಮ್ಮ ಇದರಲ್ಲಿ ಒಂದು 3 ಲೀಟ್ರನೋ 2.5 ಲೀಟ್ರನೋ ಸ್ಕೂಟಿಗೆ ಹಾಕವ್ರೆ. ಅದಕ್ಕೆ ಅಲ್ಲಿ ಫ್ಯೂಲ್ ಗೇಜ್ ಫುಲ್ ಅಂತ ತೋರಿಸ್ತೈತೆ. ಇವಾಗ ಡೈರೆಕ್ಟ್ ಈಗ ಜಿಮ್ ಕಡೆಗೆ ಹೋಗ್ತಿಲ್ಲ. ನಿನ್ನೆ ನೀವು ನೋಡಿದ್ರಿ ನಮ್ಮ ರಾಘವೇಂದ್ರ ಜಿಮ್ಮಿಗೆ ಸೇರ್ಕೊಂಡಿದ್ದ. ಈಗ ಅವನು ಹಂಗೆ ಪಿಕ್ ಮಾಡಿಬಿಟ್ಟು ಡೈರೆಕ್ಟ್ ಈಗ ಜಿಮ್ ಕಡೆಗೆ ಇವಾಗ್ಲೂ ಹೋಗ್ತಿಲ್ಲ. ಆ್ಯಕ್ಚುಲಿ ಇವಾಗ ಏನಾದ್ರು ಹಣ್ಣೇನಾದ್ರು ತಿನ್ನೋಣ ಅಂತ ಇಲ್ಲೇ ಹಣ್ಣಿನ ಅಂಗಡಿ ಕಡೆಗೆ ಬಂದಿದ್ವಿ. ಇವತ್ತು ಒಂದೊಂದು ಪಚ್ಚಬಾಳೆಹಣ್ಣು ತಿಂದ್ವಿ. ಆ್ಯಕ್ಚುಲಿ ನಿನ್ನೆ 2 ಪಚ್ಚಬಾಳೆಹಣ್ಣು ತಿಂದಿದ್ದಕ್ಕೆ ಫುಲ್ಲು ಒಂಥರ ಹೊಟ್ಟೆ ಎಲ್ಲ ಲೋಡ್ ಆದಂಗೆ ಅನಿಸ್ತು. ಸೊ ಅದಕ್ಕೆ ಇವತ್ತು ಬರೀ ಒಂದೊಂದೇ ಪಚ್ಚಬಾಳೆಹಣ್ಣು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಜಿಮ್ಮಿಗೆ ಬಂದಾದ್ಮೇಲೆ ಸ್ಟಾರ್ಟಿಂಗೇ ವರ್ಕೌಟ್ ಅಂದರೆ ಸ್ವಲ್ಪ ಸ್ಟಾರ್ಟಿಂಗೇ ವಾರ್ಮಪ್ ಎಲ್ಲ ಮುಗಿಸಾದ್ಮೇಲೆ ಸ್ಟಾರ್ಟಿಂಗು ಪುಷಪ್ಸಿಂದ ಶುರು ಮಾಡಿದ್ವಿ. ನಿನ್ನೆ ವರ್ಕೌಟು ಶೋಲ್ಡರ್ ವರ್ಕೌಟ್ ಮಾಡಿದ್ದೆ, ಇವತ್ತು ಬ್ಯಾಕ್ ವರ್ಕೌಟ್ ಮಾಡೋಣ ಅಂತ ಈಗ ಲ್ಯಾಟ್ಸಿಗೀಗ ಮಾಡ್ತಿದ್ದೀನಿ. ಯಾರ್ಯಾರು ಇತ್ತೀಚೆಗೆ ಜಿಮ್ಮಿಗೆ ಸೇರ್ಕೊಂಡಿದ್ದೀರಾ ಅವ್ರಿಗೊಂದು ಇದೊಂದು ಅಡ್ವೈಸು. ಏನಂದರೆ ನೀವು ಸ್ಟಾರ್ಟಿಂಗು ಸೇರ್ಕೊಂಡಾಗ ಫುಲ್ಲು ಜೋಶಲ್ಲಿ ಇರ್ತೀರಾ, ಫುಲ್ಲು ಎಕ್ಸೈಟಲ್ಲಿ ಇರ್ತೀರಾ, ಬಾಡಿ ಬಂದ್ಬಿಡುತ್ತೆ ಹಂಗೆ ಹಿಂಗೆ ಅಂತ. ಮತ್ತು ಸುಮಾರು ಜನ ಏನು ಮಾಡ್ತಾರೆ ಅಂದರೆ ವರ್ಕೌಟ್ ಮಾಡ್ತಿರ್ಬೇಕಿದ್ರೆ ಎಕ್ಸಸೈಸ್ನ ಫಾಸ್ಟಾಗಿ ಮಾಡ್ತಾರೆ. ಸೊ ಆ್ಯಕ್ಚುಲಿ ಯಾರೇ ಆಗಲಿ ಫಾಸ್ಟಾಗಿ ಮಾಡಿಬಿಡಿ, ನಿಧಾನಕ್ಕೆ ಮಾಡಿ. ನೀವು ಎಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟೇ ನಿಮ್ಮ ಮಸಲ್ಸಿಗೂ ಒಳ್ಳೆ ಎಫೆಕ್ಟಾಗಿ ಬೀಳುತ್ತೆ. ಗೈಸ್ ನಮ್ಮ ರಾಘು ಹೆಂಗೆ ಮಾಡ್ತಾನಂದ್ರೆ ಹೇಳಲೇ ಬಿಡಿ. ಅಲ್ಲಿ ಪಿಕ್ಚರ್ ಐತಲ್ಲ ಆ ಥರ ಆಯ್ತಾನಂತೆ. ಎಂತಕ್ಕೆ ಮಾಡೋದಿದು? ಗೈಸ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರಲ್ಲ, ಇವ್ರ ಹೆಸರು ಜೀವನ್ ಅಂತ. ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಅಂತೆ. ಬಂದು ಮಾತಾಡ್ಸಿದ್ರು, ಅಣ್ಣ ನಾನು ನಿಮ್ಮ ಸಬ್ಸ್ಕ್ರೈಬರು ಅಂತ. ಇವರು ಆ್ಯಕ್ಚುಲಿ ನಮ್ಮ ಜಿಮ್ಮಿಗೇನೆ ಜಾಯಿನ್ ಆಗವ್ರೆ. ಹೇಳಿದೆ ಬೈಸಿಪ್ ಮಾಡಕ್ಕೆ ಹೇಳಿದ್ರಾ? ಜಿಮ್ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಹೊರ್ಗಡೆ ಬರ್ತೀವಿ. ಹೊರ್ಗಡೆ ಬಂದಾದ್ಮೇಲೆ ಗೊತ್ತಾಗುತ್ತೆ ನಮ್ಮ ರಾಘು ಕ್ರಾಕ್ಸ್ ಯಾವನೋ ಹಾಕೊಂಡೋಗ್ಬಿಟ್ಟವನೆ ಅಂತ. ಪಾಪ ಇವನು ಫುಲ್ಲು ಕನ್ಫ್ಯೂಸ್ ಆಯ್ತಿದ್ದ. ಅವಾಗ ಸೈಜ್ ಎಲ್ಲ ಚೆಕ್ ಮಾಡ್ಕೊತಿದ್ದ, ಇದು ನಂದೋ ಇಲ್ಲೋ ಅಂತ. ಸೊ ನೋಡಿಲಿ ಹೆಂಗ್ ಮಾಡೋರೆ ಅಂತ. ಅದೇನಾ ನಿಂದಲ್ವಾ? ನಾಳೆ ಎಕ್ಸ್ಚೇಂಜ್ ಮಾಡೋದು ಬಿಡ, ಬಂದೇ ಬರ್ತಾರೆ. ಹಂಗೆ ಹೋಯ್ತು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ಫುಡ್ ಕೋರ್ಟ್ ಕಡೆಗೆ ಬಂದ್ವಿ. ಅಂದರೆ ಜಂಕ್ ಫುಡ್ ಅಲ್ಲ, ಫುಲ್ಲು ನ್ಯಾಚುರಲ್ ಆಗಿ ತಿನ್ನೋಣ ಅಂತ ಅನ್ಕೊಂಡ್ವಿ. ಅಂದರೆ ಈ ಹಸಿರು ಕಾಳು ಈ ಥರ. ಸೊ ಇಲ್ಲಿ ಬಂದಾದ್ಮೇಲೆ ಫುಡ್ ಕೋರ್ಟಿಗೆ ಆದರೆ ಅವ್ರದ್ದು ಅಂಗಡಿ ಇಲ್ಲಿ ಕ್ಲೋಸ್ ಆಗಿತ್ತು. ಫುಡ್ ಕೋರ್ಟಿಂದ ಡೈರೆಕ್ಟ್ ಇಲ್ಲಿ ಲಿಕ್ಕೀಸ್ ಕಡೆಗೆ ಬಂದ್ವಿ. ನಮ್ಮ ಹಾಸನವ್ರು ಯಾರ್ಯಾರು ನೋಡ್ತಿದ್ದೀರಾ ಅವ್ರು ಯಾರ್ಯಾರಿಗೆ ಇದು ಎಲ್ಲಿದೆ ಅಂತ ಗೊತ್ತಿಲ್ಲ. ಇದು ನಮ್ಮ MG ರೋಡು ಹಾಸನ್ನು ಮೋರ್ ಬಿಲ್ಡಿಂಗ್ ಪಕ್ಕದಲ್ಲೇ ಇದು ಈಗ ರೀಸೆಂಟಾಗಿ ಹೊಸದಾಗಿ ಓಪನ್ ಆಗಿದೆ. ಏನಿದು ಲಿಕ್ಕೀಸ್? ಆ್ಯಕ್ಚುಲಿ ಇದು ಐಸ್ ಕ್ರೀಮ್ ಪಾರ್ಲರ್ ಥರ. ಇದು ಹೆಂಗೆ ಅಂದರೆ ಫುಲ್ಲು ನಿಮಗೆ ಡಿಫ್ರೆಂಟ್ ವೆರೈಟಿ ಆಫ್ ಫ್ಲೇವರ್ಸ್ ನೀವಿಲ್ಲಿ ತಿನ್ಬೋದು. ಐಸ್ ಕ್ರೀಮ್ಸು ಸುಮಾರು ನೀವಿಲ್ಲಿ ನೋಡ್ತಿದ್ದೀರಲ್ಲ, ಸುಮಾರು ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ. ಅಪ್ ಟು 10 ರೂಪೀಸಿಂದ ಅಪ್ ಟು 35 ರೂಪೀಸ್ವರೆಗೂ ನೀವು ಇಲ್ಲಿ ಐಸ್ ಕ್ರೀಮ್ ತಿನ್ಬೋದು. ಯಾವ್ದು ಚೆನ್ನಾಗಿರ್ತದೆ? ಟೆಂಡರ್ ಕೋಕೋನಟ್ ಟ್ರೈ ಮಾಡಿಲ್ಲ. ಅದು ಚೆನ್ನಾಗಿಲ್ಲ ಅಂದರೆ
ಒಂದ್ ತಗೊಂಡ್ ನೋಡಿ ಇಷ್ಟ ಆದ್ರೆ ಇನ್ನೆರಡು ತಗೊಳ್ಳಿ. ಹಂಗ ಇದು ಟ್ರಯಲ್ ಕೊಡ್ತಾರಾ? ಇಲ್ಲಿ ಬಂದಾಗ ಇಲ್ಲಿ ನನ್ನ ಫ್ರೆಂಡಿಗೆ ಕೇಳಿದೆ, ಮಗ ಇಲ್ಲಿ ಯಾವ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಅವನು ಟೆಂಡರ್ ಕೊಕೊನಟ್ ಅಂತ ಸಜೆಸ್ಟ್ ಮಾಡ್ದ. ಅದನ್ನ ನಮ್ಮ ರಾಘು ತಗೊಂಡ. ನಾನು ಸುಮ್ಮನೆ ಸ್ಟಾರ್ಟಿಂಗ್ ಯಾಕೆ ಅಂದ್ಕೊಂಡು ನಾರ್ಮಲ್ ಆಗಿ ಒಂದು ಓರಿಯೋ ತಗೊಂಡೆ. ಟೇಸ್ಟ್ ಮಾತ್ರ ನಿಜ ಹೇಳ್ಬೇಕಂದ್ರೆ ಚೆನ್ನಾಗೇ ಇತ್ತು, ಸೂಪರ್ ಆಗೇ ಇತ್ತು. ಯಾವ ತರ ಇತ್ತು ಅಂದ್ರೆ ನೀವು ಮಿಲ್ಕ್ ಶೇಕ್ ಕುಡಿತೀರಲ್ಲ, ಸೇಮು ಅದೇ ತರನೇ ಇತ್ತು. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಡೈರೆಕ್ಟ್ ಹತ್ತಾಗ ನಾವು ಮನೆ ಕಡೆ ಹೊರಟ್ವಿ. ಸರಿ ಬೈ. ಸರಿ ಹೋಗ್ಬಿಟ್ಟು ಬರ್ತೀನಿ. ಆ ಕಡೆ ಒಳಗಿಂದ ಹೋಗ್ಬೋದಲ್ಲ ಅಂದ್ಬಿಟ್ಟು ಅದಕ್ಕೆ ಕರ್ಕೊಂಡು ಇಲ್ಲಿ ಮನೆ ಹತ್ರಕ್ಕೆ ನಮ್ ಲವ ಬಂದಿದ್ದ. ಆಕ್ಚುಲಿ ಈಗ ಟೈಮ್ 8:15 ಆಗಿತ್ತು. ಅವನೇನೋ ಈಗ ದೇವಸ್ಥಾನಕ್ಕೇನೋ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ದ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಆದ್ರೆ ಅದು ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಗುತ್ತೆ ಅಂತ ನನ್ನನ್ನು ಕರ್ದಲ್ಲೋ ಬಾರ್ಲಾ, ಹಂಗೆ ಕತ್ಲೆ ಬೇರೆ ರೋಡ್ ಬೇರೆ ಗೊತ್ತಾಗಲ್ಲ ಅಂತ. ಲವ ಬೇಗ ಬಾಗ್ಲಾಕೋಯ್ತವ್ರೆ. ಓ ಬಾಗ್ಲಾಕೋರ್ಕಂಡ್ಲಾ, ನೀನ್ ಒಳಗಡೆ ಹೋಗಿರು, ನಾನು ಇಲ್ಲೇ ಇರ್ತೀನಿ. ಇನ್ನೇನು ದೇವಸ್ಥಾನ ಬಾಗ್ಲು ಕ್ಲೋಸ್ ಮಾಡ್ತಿದ್ರು ಅಷ್ಟೊತ್ತಿಗೆ ನಮ್ ಲವ ಹೋಗಿ ತಡ್ದ. ಆಂಟಿ ಒಂದೇ ಒಂದ್ ನಿಮಿಷ ಅನ್ಕೊಂಡು ಕೈ ಮುಕ್ಕೊಂಡು ಅವನು ಬಂದ. ಸರಿ ಮತ್ತೆ ಬರ್ತೀಯಾ? ಟಾಟಾ. ಇಲ್ಲಿ ಮನೆಗೆ ಬಂದೆ. ನಮ್ಮಮ್ಮ ಬಂದ ತಕ್ಷಣ ಅಲ್ಲಿ ಫ್ರಿಡ್ಜಲ್ಲಿ ಜ್ಯೂಸ್ ಇಟ್ಟಿದ್ದೀನಿ, ಹೋಗಿ ಕುಡಿ ಅಂದ್ರು. ಯಾವ ಜ್ಯೂಸು ಅಂತ ಕೇಳಿದಾಗ ಮ್ಯಾಂಗೋ ಜ್ಯೂಸ್ ಅಂದ್ರು. ನಾನು ಫುಲ್ ದಿಲ್ ಖುಷ್ ಆದೆ ಗುರು. ಇಲ್ಲಿ ಲೋಟದಲ್ಲಿ ಇಟ್ಟವ್ರೆ, ನಾನೇನೋ ರಿಯಲ್ ಆಗಿ ಫ್ರೂಟ್ ಹಾಕಿ ಮ್ಯಾಂಗೋ ಜ್ಯೂಸ್ ಮಾಡೋರೆ ಅನ್ಕೊಂಡೆ. ನೋಡಿದ್ರೆ ಅದೇ ಈ ಫ್ಲೇವರ್ ಬರುತ್ತಲ್ಲ ಈ ಒಂದ್ ಬಾಟಲ್ ಅಲ್ಲಿ, ಸೊ ಅದರಿಂದ ಮಿಕ್ಸ್ ಮಾಡಿ ಮ್ಯಾಂಗೋ ಜ್ಯೂಸ್ ಮಾಡೋರೆ. ಕುಡಿತಿದ್ದೆ, ಬಟ್ ಏನ್ ಅಷ್ಟೊಂದೇನ್ ಚೆನ್ನಾಗಿಲ್ಲ ಅನ್ನಿಸ್ತು. ಓಹೋ ಏನ್ ತಣ್ಣ ಗಾಳಿ ಬೀಸೈತೆ ಗುರು, ಸಕ್ಕದಾಗಿ ತಣ್ಣ ಗಾಳಿ ಬೀಸೈತೆ. ಇವಾಗ ನಮ್ಮಮ್ಮ ಬೇರೆ ಒಂದು ಟಪ್ಪಲ್ ಬೇರೆ ಇಷ್ಟು ಬಟ್ಟೆ ಅಂತ ಹಾಕೊಟ್ರು. ಇವಾಗ ಅದನ್ನ ಈಗ ಒಣೆ ಹಾಕ್ತಿದ್ದೆ. ಅದೇ ನಮ್ಮಮ್ಮ ಇಲ್ಲಿ ಬಟ್ಟೆ ಬೇರೆ ಕೊಟ್ಟಿದ್ರು, ಹೋಗಿ ಒಣೆ ಹಾಕ್ಬಿಟ್ಟು ಬಾ ಅಂತ. ಇಲ್ಲಿ ನಾನು ಹಂಗೆ ಒಣೆ ಹಾಕ್ತಿದ್ದೆ. ಓಕೆ, ಸತ್ಲಾಗಿ ವ್ಲಾಗ್ ಎಂಡ್ ಮಾಡ್ತೀನಿ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.